ಈ ಬೇಸಿಗೆನಲ್ಲಿ ತುಂಬ ಹೇರ್ ಫಾಲ್ ಆಗ್ತಿರುತ್ತೆ. ನಮಗಂತೂ ಹೇರ್ ಗ್ರೋತೇ ಆಗ್ತಿಲ್ಲ, ತುಂಬ ಡ್ಯಾಂಡ್ರಫ್ ಇದೆ ಅಂತ ಅನ್ನೋರು ಈ ಒಂದು ಹೋಮ್ ರೆಮಿಡಿನ ತಪ್ಪದೆ ಟ್ರೈ ಮಾಡಿ. ನಾನು ಇದನ್ನು ರೆಗ್ಯುಲರಾಗಿ ಟ್ರೈ ಮಾಡ್ತೀನಿ, ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಅಥವಾ ಫ್ಲೆಕ್ಸೀಡ್ ಅಂತ ಏನು ಹೇಳ್ತಾರೆ ಇದನ್ನು ತೊಗೊಂಡಿದ್ದೀನಿ. ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಕೂದಲಿರೋರು ಜಾಸ್ತಿ ನಿಮಗೆ ಎಷ್ಟು ಬೇಕಷ್ಟು ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗಿ ನೀವು ಮಾಡ್ಕೊಳ್ಳಿ. ಬಟ್ ಇದನ್ನು ಒಂದು 10 ನಿಮಿಷ ಕುದಿಸ್ಬೇಕಾಗತ್ತೆ. ಜಸ್ಟ್ ಇದನ್ನು ಬಿಸಿ ಆದ ತಕ್ಷಣ ತೆಗೆದ್ರೆ ಅಷ್ಟೊಂದು ಬೆನಿಫಿಟ್ ಕಾಣಿಸೋದಿಲ್ಲ. ಇದರಿಂದ ಇದು ಜೆಲ್ ರೀತಿಯಾಗಿ ಟರ್ನ್ ಆಗಬೇಕು. ಅಲ್ಲಿವರೆಗೂ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿದಾದ ನಂತರ ನೋಡ್ತಾ ಇರ್ಬೋದು ಈ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನೀವು ಆದಷ್ಟು ಬಿಸಿ ಇರುವಾಗಲೇ ಇದನ್ನು ಶೋಧಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ಈ ಒಂದು ಜೆಲ್ ಏನಿದೆ ಅದು ಬೇರೆ ಆಗೋದಿಲ್ಲ. ಈ ಒಂದು ಸೀಡ್ ಏನಿದೆ ಜೆಲ್ಲು ಮತ್ತು ಸೀಡು ತುಂಬ ಬೇಗನೆ ತಣ್ಣಗಾದ ತಕ್ಷಣ ಅದು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಬಿಸಿನಲ್ಲೇ ಶೋಧಿಸ್ಕೊಂಬಿಡಿ. ಸೊ ನೋಡ್ತಾ ಇರ್ಬೋದು ಈ ಒಂದು ಶೋಧಿಸ್ಕೊಂಡಿರುವಂಥ ಬೀಜ ಏನಿದೆ ಇದನ್ನು ಬಿಸಾಕಕ್ಕೆ ಹೋಗಬೇಡಿ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿ ನಿಮ್ಮ ಫೇಸ್ಗೆ ಪ್ಯಾಕ್ ಆಗಿ ಕೂಡ ಹಾಕ್ಕೋಬೋದು. ತುಂಬ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಅಂದರೆ ನಮ್ಮ ಸ್ಕಿನ್ ಶೈನಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ಕೂದಲು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ, ತುಂಬ ಬ್ಲ್ಯಾಕ್ ಆಗಿದೆ. ಹಾಗೆಯೇ ಯಾವುದೇ ರೀತಿಯ ಡ್ಯಾಂಡ್ರಫ್ಗಳು ಕೂಡ ಇಲ್ಲ, ಹಾಗೆ ಹೇರ್ ಫಾಲ್ ಕೂಡ ಇಲ್ಲ. ಇದನ್ನು ಹಾಕಿದ್ರೆ ಒಂದು ವಾರದಲ್ಲಿ ಒಂದು ಸಲನಾದರೂ ಹಾಕಬೇಕು. ಸೊ ಹೀಗೆ ಹಾಕೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಯಾವತ್ತೋ ಒಂದಿನ ತಿಂಗಳಿಗೋ 2 ತಿಂಗಳಿಗೋ ಹಾಕಿದ್ರೆ ನಿಮ್ಗೆ ಅಷ್ಟೊಂದು ಬೆನಿಫಿಟ್ ಇದರಿಂದ ಸಿಗೋದಿಲ್ಲ. ಸೊ ನೋಡ್ತಾ ಇರ್ಬೋದು ಆಫ್ಟರ್ ವಾಶ್ ಹೀಗಿದೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ.